ಸೊ ನಾವು ಇಲ್ಲಿವರೆಗೂ ಆಸಿಡ್ ಅಂದರೆ ಏನು, ಬೇಸ್ ಅಂದರೆ ಏನು ಅನ್ನೋದನ್ನು ನೋಡಿದ್ವಿ. ಆಸಿಡ್ಸ್ ಗಿವ್ H+ ಅಯಾನ್ಸ್, ಬೇಸಿಸ್ ಗಿವ್ OH- ಅಯಾನ್ಸ್. ಸೊ ನಾವೊಂದು ಯಾವುದಾದ್ರು ಒಂದು ಪದಾರ್ಥನ ತೊಗೊಂಡ್ರೆ ಅದು ಅಸಿಡಿಕ್ಕೋ ಬೇಸಿಕ್ಕೋ ಇಂಡಿಕೇಟರ್ನ ಉಪಯೋಗಿಸ್ಬಿಟ್ಟು ಹೇಗೆ ಗುರ್ತು ಹಿಡಿಬೋದು ಅನ್ನೋದನ್ನು ನೋಡಿದ್ವಿ. ಸೊ ನಮ್ಗೆ ಇವಾಗ ನೀಟಾಗಿ ಅರ್ಥ ಆಗಿದೆ ಆಸಿಡ್ ಅಂದರೆ ಏನು, ಬೇಸ್ ಅಂದರೆ ಏನು, ಅದ್ರ ಡೆಫಿನಿಷನ್ಗಳು ಏನು ಅಂತ. ಇವಾಗ ನಾವು ಒಂದೇ ಆಸಿಡ್ಡು ಮತ್ತು ಬೇಸ್ಗಳದ್ದು ಕೆಮಿಕಲ್ ಪ್ರಾಪರ್ಟೀಸ್ನ ನೋಡ್ತಾ ಬರೋಣ ಬನ್ನಿ. ಸೊ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಏನು, ರಿಯಾಕ್ಷನ್ಸ್ ಆಫ್ ಆಸಿಡ್ ಆ್ಯಂಡ್ ಬೇಸಸ್ ವಿತ್ ಈಚ್ ಅದರ್. ನಾನು ಹೇಳಿದ್ದೆ ಆಸಿಡ್ಡು ಬೇಸು ಎನಿಮೀಸ್ ಥರ ಅಂತ, ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಇವೆರಡನ್ನ ನಾನು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಆ ಮಿಕ್ಸ್ ಮಾಡೋ ರಿಯಾಕ್ಷನು ಒಂಥರ ಫ್ರೆಂಡ್ಶಿಪ್ ರಿಯಾಕ್ಷನ್ ಥರ. ಅದನ್ನೇ ನಾನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನ್ಯೂಟ್ರಲ್ ಅಂದರೆ ಏನು, ಯಾವುದಾದ್ರು ಇಬ್ಬರು ಜಗಳಾಡ್ತಾ ಇದ್ರೆ ನಾನು ನ್ಯೂಟ್ರಲ್ ಆಗಿದ್ದೀನಿ ಅಂತ ಹೇಳ್ತಾರಲ್ಲ. ಸೊ ಆಸಿಡಿಕ್ಕು ಬೇಸಿಕ್ಕು ದೇ ಲೂಸ್ ದೇರ್ ಪ್ರಾಪರ್ಟೀಸ್, ಮತ್ತು ಈ ರಿಯಾಕ್ಷನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಏನಾಗ್ತಾ ಇದೆ, ಬೇಸ್ ಪ್ಲಸ್ ಆಸಿಡ್, ಒಂದು ಬೇಸ್ ಆಸಿಡ್ನ ಮಿಕ್ಸ್ ಮಾಡಿದ್ರೆ ಏನು ಹೊರಗೆ ಕೊಡ್ತಾ ಇದೆ, ಸಾಲ್ಟ್ ಪ್ಲಸ್ ವಾಟರ್. ಸೊ ಈ ಸಾಲ್ಟ್ ಅನ್ನೋದು ಏನು ನಾವು ಇನ್ನೂ ಡೀಟೇಲ್ಡಾಗಿ ಲೇಟರ್ ನೋಡೋಣ. ಬಟ್ ಆಸಿಡ್ಡು ಮತ್ತು ಬೇಸ್ನ ಮಿಕ್ಸ್ ಮಾಡಿದ್ರೆ ನಮಗೆ ಏನು ಸಿಗತ್ತೆ, ಸಾಲ್ಟ್ ಮತ್ತು ವಾಟರ್. ಈ ರಿಯಾಕ್ಷನ್ನೇ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ 2 ಎಕ್ಸಾಂಪಲ್ ಬರೆದಿದ್ದೀನಿ ನೋಡಿ. NaOH ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl. ಈ ಬೇಸು ಮತ್ತು ಆ್ಯಸಿಡ್ನ ನಾನು ಮಿಕ್ಸ್ ಮಾಡಿದಾಗ ಏನು ಸಿಗ್ತದೆ ನನಗೆ, NaCl ಸೋಡಿಯಂ ಕ್ಲೋರೈಡ್ ಕಾಮನ್ ಸಾಲ್ಟ್. ಓಕೆ, ಜೊತೆಗೆ H2O ವಾಟರ್. ನೋಡಿ, ಸಾಲ್ಟ್ ಮತ್ತು ವಾಟರ್ ಬಂತು. ನೆಕ್ಸ್ಟ್ CaOH ಟೇಕನ್ ಟ್ವೈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ H2SO4 ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಒಂದು ಬೇಸು ಆ್ಯಸಿಡ್ನ ಮಿಕ್ಸ್ ಮಾಡಿದಾಗ ಏನು ಸಿಗಬೇಕು, CaSO4 ಕ್ಯಾಲ್ಶಿಯಂ ಸಲ್ಫೇಟ್ ಸಾಲ್ಟ್, ಜೊತೆಗೆ 2H2O ವಾಟರ್. ಸೊ ನೋಡಿ, ರಿಯಾಕ್ಷನ್ಗಳು ಬ್ಯಾಲೆನ್ಸ್ ಆಗಿರಬೇಕು, ಮರಿಬೇಡಿ. ಫಸ್ಟ್ ಚಾಪ್ಟರಲ್ಲಿ ಫುಲ್ಲು ಟೈಮ್ ಕೊಟ್ಟು ಬ್ಯಾಲೆನ್ಸ್ ಮಾಡೋದು ಹೇಗಂತ ಹೇಳ್ಕೊಟ್ಟಿದ್ದೆ. ಜೊತೆಗೆ ಸ್ಟೇಟ್ ಎಲ್ಲ ಕಡೆ ಬರೆದಿದ್ದೀನಿ, ಎಕ್ವಿಯಸ್ ಲಿಕ್ವಿಡ್ ಅಂತ ಎಲ್ಲ. ಸೊ ಇದನ್ನೆಲ್ಲ ಮರೆಯೋಕ್ಕೆ ಹೋಗಬೇಡಿ. ಸೊ ಏನು ಹೇಳಬೇಕು, ಬೇಸ್ ಪ್ಲಸ್ ಆ್ಯಸಿಡ್ ನ್ಯೂಟ್ರಲೈಸ್ ಆದರೆ ಸಾಲ್ಟ್ ಮತ್ತು ವಾಟರ್ ಸಿಗತ್ತೆ. ಓಕೆ, ಸೊ ಇದೇ ಒಂದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ನ ಬನ್ನಿ ನಾವು ಲ್ಯಾಬ್ಗೆ ಹೋಗಿ ನೋಡೋಣ. ಸೊ ನಾನು ಈ ಲ್ಯಾಬಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಟೆಸ್ಟ್ ಟ್ಯೂಬಲ್ಲಿ ನಾನು HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಫಿನಾಲ್ಫ್ಥಲೀನ್ ಮಿಕ್ಸ್ ಮಾಡಿದ್ದೀನಿ. ಈಗ ಡ್ರಾಪ್ ಬೈ ಡ್ರಾಪ್ NaOH ಸೋಡಿಯಂ ಹೈಡ್ರಾಕ್ಸೈಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನ್ಯೂಟ್ರಲೈಸ್ ಆಗ್ತಾ ಇದೆ ಸ್ಲೋ ಆಗಿ. ಸೊ ನೋಡಿ, ಕೊನೆಗೆ ಜಾಸ್ತಿ NaOH ಬಿದ್ದುಬಿಡ್ತು. ಸೊ ಸೊಲ್ಯೂಷನ್ನು ಬೇಸಿಕ್ ಆಗೋಯ್ತು. ಇನ್ನೂ ಸ್ವಲ್ಪ HCl ಆ್ಯಡ್ ಮಾಡಿದ್ರೆ ಮತ್ತೆ ಕಲರ್ಲೆಸ್ ಆಗುತ್ತೆ. ಬಟ್ ಈ ಟೆಸ್ಟ್ ಟ್ಯೂಬಲ್ಲಿ ಏನಿದೆ ಫೈನಲ್ ಆಗಿ, NaCl ಮತ್ತು H2O ವಾಟರ್ ಇದೆ. ಸೊ ದಿಸ್ ಇಸ್ ದ ನ್ಯೂಟ್ರಲೈಸೇಷನ್ ಆಫ್ NaOH ಆ್ಯಂಡ್ HCl. ಸೊ ಇದೇ ರಿಯಾಕ್ಷನ್ನ ನಾವು ಲ್ಯಾಬಲ್ಲಿ ಕೂಡ ನೋಡಿದ್ವಿ. ಸೊ ಈಗ ಬನ್ನಿ ಸೆಕೆಂಡ್ ಟೈಪ್ ಆಫ್ ಕೆಮಿಕಲ್ ಪ್ರಾಪರ್ಟಿ ನೋಡೋಣ. ಏನು ಈ ಸೆಕೆಂಡ್ ಒನ್ನು, ರಿಯಾಕ್ಷನ್ ವಿತ್ ಮೆಟಲ್ಸ್. ಸೊ ನಾನು ಈ ಆ್ಯಸಿಡ್ ಅಥವಾ ಬೇಸ್ನ ನಾನು ತೊಗೊಂಡ್ಬಿಟ್ಟು ಮೆಟಲ್ಗೆ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ನಾನು ಏನಿಲ್ಲಿ ಜನ್ರಲಾಗಿ ಏನು ಬರೆದಿದ್ದೀನಿ, ಮೆಟಲ್ ಪ್ಲಸ್ ಆ್ಯಸಿಡ್. ಸೊ ನಾನು ಈ ಆ್ಯಸಿಡ್ನ ತೊಗೊಂಡ್ಬಿಟ್ಟು ಯಾವುದಾದ್ರೂ ಮೆಟಲ್ಗೆ ಹಾಕಿದ್ರೆ ಏನು ಹೊರಗೆ ಬರುತ್ತೆ, ಸಾಲ್ಟ್ ಸಿಗುತ್ತೆ ನಮಗೆ. ಲಾಸ್ಟ್ ಟೈಮ್ ಸಿಕ್ಕಿತ್ತಲ್ಲ ಸಾಲ್ಟು, ಅದೇ ಥರ ಸಾಲ್ಟ್ ಮತ್ತೆ ಸಿಗುತ್ತೆ. ಜೊತೆಗೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ದ ರಿಯಾಕ್ಷನ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಮೆಟಲ್ಸ್ ರಿಸಲ್ಟ್ಸ್ ಇನ್ ದ ಎವಲ್ಯೂಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಸೊ ಏನು ಸಿಗ್ತಾ ಇದೆ, ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಸಿಗ್ತಾ ಇದೆ. ಅದರದೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಜಿಂಕ್ ಪ್ಲಸ್ H2SO4 sulfuric acid gives us zinc sulfate ZnSO4 plus hydrogen gas. So H2 gas bantu. Okay. So Fe iron plus 2HCl hydrochloric acid react ಆದರೆ ಏನು ಸಿಗುತ್ತೆ, FeCl2 ferrous chloride salt ಜೊತೆಗೆ ಮತ್ತೆ H2 ಹೈಡ್ರೋಜನ್ ಗ್ಯಾಸ್ ಬಂತು. ಸೊ ನೋಡಿ, ಹೈಡ್ರೋಜನ್ ಗ್ಯಾಸ್ ಮತ್ತೆ ಬಂದಿದೆ. ಸೊ ಅಣ್ಣ, ಏನು ಗ್ಯಾರಂಟಿ ಹೈಡ್ರೋಜನ್ ಗ್ಯಾಸ್ ಬರ್ತಾ ಇದೆ ಅಂತ ನೀವು ಕೇಳಿದ್ರೆ, ಇದನ್ನು ನಾನು ಹೇಳ್ತೀನಿ, ನೀವು ಹೋಗಿ ಲ್ಯಾಬಲ್ಲಿ ಇದನ್ನು ಚೆಕ್ ಮಾಡ್ಬೋದು. ಹೈಡ್ರೋಜನ್ನು ಹೈಲಿ ಎಕ್ಸ್ಪ್ಲೋಸಿವ್ ಗ್ಯಾಸು. ಓಕೆ, ಸೊ ಅದಕ್ಕೆ ಏನಾದರೂ ಬೆಂಕಿ ಇಟ್ಟರೆ ಒಂದು ಟಪ್ ಅಂತ ಒಂದು ಎಕ್ಸ್ಪ್ಲೋಷನ್ ಥರ ಸೌಂಡು. ಸೊ ಅದನ್ನೇ ನಾನಿಲ್ಲಿ ಒಂದು ಪಾಪ್ ಸೌಂಡ್ ಅಂತ, ಒಂದು ಈ ಪಾಪ್ ಸೌಂಡ್ ಕೇಳಿಸ್ಕೊಂಬಿಟ್ಟು ಹೈಡ್ರೋಜನ್ ಗ್ಯಾಸ್ ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಸೊ ನಾನು ಈ ಟೆಸ್ಟ್ ಟ್ಯೂಬಲ್ಲಿ ಏನು ಮಾಡಿದ್ದೀನಿ ಅಂದರೆ, ಒಂದು ಟೆಸ್ಟ್ ಟ್ಯೂಬಲ್ಲಿ ನಾವೊಂದು ಮೆಟಲ್ ಪೀಸ್ ತೊಗೊತೀನಿ, ಯಾವುದು ಅಯನ್ ತೊಗೊಳ್ಳಿ ಅಥವಾ ಯಾವುದೇ ಒಂದು ಮೆಟಲ್ ಪೀಸ್ ತೊಗೊಂಬಿಟ್ಟು ಅದಕ್ಕೆ ನಾವೊಂದು ಆ್ಯಸಿಡ್ ಹಾಕಿದ್ರೆ H2 ಗ್ಯಾಸ್ ಟೆಸ್ಟ್ ಟ್ಯೂಬಿಂದ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅಲ್ಲೇ ಒಂದು ಮ್ಯಾಚ್ ಸ್ಟಿಕ್ ಹತ್ತಿರ ಇಟ್ಟರೆ ಹೈಡ್ರೋಜನ್ ಗ್ಯಾಸ್ ಬಂದ್ಬಿಟ್ಟು ಥಪ್ ಅಂತ ಒಂದು ಪಾಪ್ ಸೌಂಡ್, ಒಂದು ಎಕ್ಸ್ಪ್ಲೋಷನ್, ಒಂದು ಪುಟ್ಟ ಎಕ್ಸ್ಪ್ಲೋಷನ್ ಥರ ಕೇಳುತ್ತೆ.
ಸೊ ದಿಸ್ ಕನ್ಫರ್ಮ್ ಆಯಿತು ಹೈಡ್ರೋಜನ್ ಗ್ಯಾಸ್ ಅಲ್ಲಿಂದ ಬರ್ತಾ ಇದೆ ಅಂತ. ಸೊ ನಾವು ಈ ಪಾಪ್ ಸೌಂಡನ್ನು ಕೇಳಿಸ್ಕೊಂಡ್ಬಿಟ್ಟು ವಿ ಕ್ಯಾನ್ ಕನ್ಫರ್ಮ್ ದ್ಯಾಟ್ ರಿಯಾಕ್ಷನ್ ಆಫ್ ಮೆಟಲ್ಸ್ ಆ್ಯಂಡ್ ಆ್ಯಸಿಡ್ ಗಿವ್ಸ್ ಅಸ್ ಹೈಡ್ರೋಜನ್ ಗ್ಯಾಸ್. ಸೊ ನಾವು ಆ್ಯಸಿಡ್ಸು ಮೆಟಲ್ಸ್ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡಿದ್ವಿ. ಇವಾಗ ಬೇಸಸ್ ಮೆಟಲ್ಸ್ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಸಿಮಿಲರ್ಲಿ ಮೆಟಲ್ ಪ್ಲಸ್ ಬೇಸ್ ರಿಯಾಕ್ಟ್ಸ್ ಟು ಗಿವ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ಸೇಮ್ ಅದೇ ಥರ ರಿಯಾಕ್ಷನ್ನು ಇಲ್ಲೇ ಇದೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಬರೆದಿದ್ದೀನಿ ನೋಡಿ ಇಲ್ಲಿ. ಜಿಂಕ್ ಸಾಲಿಡ್ ಪ್ಲಸ್ NaOH ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್. ಸೊ ಮೆಟಲ್ ಪ್ಲಸ್ ಬೇಸ್ ರಿಯಾಕ್ಟ್ ಆದಾಗ ಏನು ಬರ್ತಾ ಇದೆ, Na2ZnO2 ಸೋಡಿಯಂ ಜಿಂಕೇಟ್ ಸಾಲ್ಟ್ ಅಂತ ಕರಿತೀವಿ ಇದನ್ನು. ಸೊ ಏನಿದ್ರ ಹೆಸರು, ಸೋಡಿಯಂ ಜಿಂಕೇಟ್. ಓಕೆ, ಸೊ ಸೋಡಿಯಂ ಜಿಂಕೇಟ್ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಮತ್ತೆ ಬಂದಿದೆ. ಸೊ ಈ ಹೈಡ್ರೋಜನ್ ಗ್ಯಾಸ್ ಹೇಗೆ ಬಂತು, ಸೇಮ್ ಪಾಪ್ ಸೌಂಡನ್ನು ಕೇಳ್ಬಿಟ್ಟು ಡಿಟೆಕ್ಟ್ ಮಾಡ್ಬೋದು. ಓಕೆ, ಬಟ್ ವೆರಿ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ, ಈ ರಿಯಾಕ್ಷನ್ನು ಮೆಟಲ್ ಪ್ಲಸ್ ಬೇಸ್ ಗಿವಿಂಗ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಬರೀ ಕೆಲವು ಎಕ್ಸಾಂಪಲ್ಗಳಿದೆ. ಎಲ್ಲ ಬೇಸ್ಗಳು ಮೆಟಲ್ಗಳು ಈ ಥರ ರಿಯಾಕ್ಟ್ ಆಗಲ್ಲ. ಓಕೆನಾ? ಸೊ ದಿಸ್ ಈಸ್ ಹೌ ಮೆಟಲ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್ ಆ್ಯಂಡ್ ಬೇಸಿಸ್. ಈಗ ಬನ್ನಿ ಥರ್ಡ್ ಟೈಪ್ ಆಫ್ ಕೆಮಿಕಲ್ ಪ್ರಾಪರ್ಟಿನ ನೋಡೋಣ. ರಿಯಾಕ್ಷನ್ ಆಫ್ ಮೆಟಲ್ ಕಾರ್ಬೊನೇಟ್ಸ್ ಆ್ಯಂಡ್ ಹೈಡ್ರೋಜನ್ ಕಾರ್ಬೊನೇಟ್ಸ್ ಅಥವಾ ಹೈಡ್ರೋಕಾರ್ಬೊನೇಟ್ಸ್ ವಿತ್ ಆ್ಯಸಿಡ್ಸ್. ಓಕೆ, ಸೊ ಮೆಟಲ್ ಕಾರ್ಬೊನೇಟ್ಸ್, ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ಸ್ ಆ್ಯಸಿಡ್ಸ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಜನರಲ್ ರಿಯಾಕ್ಷನ್ ಬರೆದಿದ್ದೀನಿ ನೋಡಿ. ಇಲ್ಲಿ ಮೆಟಲ್ ಕಾರ್ಬೊನೇಟ್ ಅಥವಾ ಹೈಡ್ರೋಜನ್ ಕಾರ್ಬೊನೇಟ್ ರಿಯಾಕ್ಟಿಂಗ್ ವಿತ್ ಅನ್ ಆ್ಯಸಿಡ್ ರಿಯಾಕ್ಟ್ ಆದರೆ ಏನು ಸಿಗುತ್ತೆ ನಮಗೆ, ಸಾಲ್ಟ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಏನು ಬರ್ತಾ ಇದೆ, ಸಾಲ್ಟ್ ಲಾಸ್ಟ್ ಟೈಮ್ ಥರನೇ ಸಾಲ್ಟ್ ಈ ಟೈಮು ಬರ್ತಾ ಇದೆ. ಬಟ್ ಹೈಡ್ರೋಜನ್ ಗ್ಯಾಸ್ ಬದಲು ಇಲ್ಲಿ ಏನೇನಿದೆ, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಮೆಟಲ್ ಕಾರ್ಬೊನೇಟ್ ಅಂದರೆ ಏನು, ಕಾರ್ಬೊನೇಟ್ ಅಂದರೆ CO3 ಅಯಾನ್. ಓಕೆ, ಸೊ ಈ CO3 ಅಯಾನ್ ಇದ್ದರೆ ಅದನ್ನು ನಾವು ಕಾರ್ಬೊನೇಟ್ ಅಂತೀವಿ. ಹೈಡ್ರೋಕಾರ್ಬೊನೇಟ್ ಅಂದರೆ ಏನು, ಹೈಡ್ರೋಜನ್ ಇರಬೇಕಲ್ವ, HCO3-. ಸೊ ಇದು ಹೈಡ್ರೋಕಾರ್ಬೊನೇಟ್ ಅಯಾನ್. ಸೊ ಈ ಮೆಟಲ್ ಕಾರ್ಬೊನೇಟ್ಸು, ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ಸ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನು ಸಿಗುತ್ತೆ, ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಇದ್ರದ್ದೇ ಕೆಲವು ಎಕ್ಸಾಂಪಲ್ಸ್ನ ನೋಡೋಣ ಬನ್ನಿ. ಸೊ Na2CO3 ಏನು, ಸೋಡಿಯಂ ಕಾರ್ಬೊನೇಟ್ ಪ್ಲಸ್ HCl, ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಯಾಕ್ಟ್ ಆದಾಗ ಏನು ಸಿಗ್ತಾ ಇದೆ, NaCl ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಬಂತು, ಜೊತೆಗೆ H2O ವಾಟರ್ ಬಂತು ಆ್ಯಂಡ್ CO2 ಕಾರ್ಬನ್ ಡೈಆಕ್ಸೈಡ್. ಸೊ ನೋಡಿ, ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್. ನೆಕ್ಸ್ಟ್ ಎಕ್ಸಾಂಪಲ್ NaHCO3 ಸೋಡಿಯಂ ಹೈಡ್ರೋಕಾರ್ಬೊನೇಟ್ ಅಥವಾ ಇದನ್ನು ನಾವು HCl ಜೊತೆ ರಿಯಾಕ್ಟ್ ಮಾಡಿದಾಗ ಏನು ಬರ್ತಾ ಇದೆ, NaCl ಸಾಲ್ಟ್, H2O ವಾಟರ್ ಆ್ಯಂಡ್ CO2 ಕಾರ್ಬನ್ ಡೈಆಕ್ಸೈಡ್. ಸೊ ಸಾಲ್ಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಬಂತು. ಓಕೆ, ಸೊ ದಿಸ್ ಇಸ್ ಹೌ ಮೆಟಲ್ ಕಾರ್ಬೊನೇಟ್ಸ್ ಆ್ಯಂಡ್ ಹೈಡ್ರೋಜನ್ ಕಾರ್ಬೊನೇಟ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್. ಸೊ ನಾನು ಹೇಳಿದೆ ಮೆಟಲ್ ಕಾರ್ಬೊನೇಟ್ಸ್, ಮೆಟಲ್ ಹೈಡ್ರೋಕಾರ್ಬೊನೇಟ್ಸ್ ರಿಯಾಕ್ಟ್ ಆದಾಗ ಆ್ಯಸಿಡ್ ಜೊತೆ ಏನೇನು ಸಿಗುತ್ತೆ, ಸಾಲ್ಟು, ವಾಟರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಅಂತ. ಮತ್ತೆ ನೀವು ಕೇಳ್ಬೋದು, ಅಣ್ಣ ಏನು ಗ್ಯಾರಂಟಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಂತು, ಅದನ್ನು ಹೇಗೆ ಡಿಟೆಕ್ಟ್ ಮಾಡ್ಬೋದು ನೋಡೋಣ ಬನ್ನಿ. ಸೊ ನಾವು ಏನು ಮಾಡ್ತೀವಿ ಅಂದರೆ, ರಿಯಾಕ್ಷನನ್ನು ಮಾಡಿದಾಗ ಬರೋ ಕಾರ್ಬನ್ ಡೈಆಕ್ಸೈಡ್ ಬರುತ್ತಲ್ಲ, ನಾನು ಅದನ್ನು ಐ ವಿಲ್ ಪಾಸ್ ಇಟ್ ಟು ಲೈಮ್ ವಾಟರ್. ಲೈಮ್ ವಾಟರ್ ಅಂದರೆ ಏನು, ಫಸ್ಟ್ ಚಾಪ್ಟರಲ್ಲಿ ಸ್ಲೇಕೆಡ್ ಲೈಮು ಅದು ಇದು ಅಂತೆಲ್ಲ ಹೇಳ್ಕೊಟ್ಟಿದ್ನಲ್ಲ. ಸೊ ಈ ಲೈಮ್ ವಾಟರ್ ಏನು, CaOH ಟೇಕನ್ ಟ್ವೈಸ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಓಕೆ, ಸೊ ನಾನು ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಮುಖಾಂತರ ನಾನು ಈ CO2 ಗ್ಯಾಸ್ನ ಬಿಟ್ಟರೆ ಏನು ಫಾರ್ಮ್ ಆಗುತ್ತೆ, CaCO3 ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದು ಒಂಥರ ವೈಟ್ ಪ್ರೆಸಿಪಿಟೇಟ್ ಕೊಡುತ್ತೆ. ಓಕೆ, ಸೊ ಈ ವೈಟ್ PPT ಇರುತ್ತೆ, ಇದು ವಾಟರಲ್ಲಿ ಫುಲ್ಲು ಡಿಸಾಲ್ವ್ ಆಗಲ್ಲ. ಸೊ ಹಾಗಾಗಿ ನಮಗೆ ಸೊಲ್ಯೂಷನಲ್ಲಿ ಸ್ವಲ್ಪ ವೈಟಿಶ್ ಕಲರ್ ಕಾಣುತ್ತೆ. ಇದೇ ಸೊಲ್ಯೂಷನ್ಗೆ ನಾನು ಇನ್ನೂ ಎಕ್ಸೆಸ್ ಕಾರ್ಬನ್ ಡೈಆಕ್ಸೈಡ್ನ ಹಾಕ್ತಾ ಹೋಗ್ತಾ ಇದ್ದರೆ ಏನಾಗುತ್ತೆ, ಕ್ಯಾಲ್ಶಿಯಂ ಕಾರ್ಬೋನೇಟು CaCO3 ಪ್ಲಸ್ H2O ಪ್ಲಸ್ CO2 ಇನ್ನೂ ನಾನು ಕಾರ್ಬನ್ ಡೈಆಕ್ಸೈಡ್ ಹಾಕ್ತಾ ಹೋಗ್ತಾ ಇದ್ರೆ ಏನಾಗುತ್ತೆ, CaHCO3 ಟೇಕನ್ ಟ್ವೈಸ್, ಕ್ಯಾಲ್ಶಿಯಂ ಬೈಕಾರ್ಬೊನೇಟ್ ಆಗುತ್ತೆ. ಸೊ ಇದು ವಾಟರ್ ಸಾಲ್ಯೂಬಲ್. ಸೊ ಸೊಲ್ಯೂಷನ್ನು ಮತ್ತೆ ಫುಲ್ಲು ಕಲರ್ಲೆಸ್ ಆಗುತ್ತೆ. ಸೊ ಏನಾಯಿತು, ಕಾರ್ಬನ್ ಡೈಆಕ್ಸೈಡ್ ಬಂತು, ವಾಟರ್ ಸ್ವಲ್ಪ ವೈಟಿಶ್ ಆಯಿತು, ಮತ್ತು ಟ್ರಾನ್ಸ್ಪರೆಂಟ್ ಆಯಿತು. ಈ ರಿಯಾಕ್ಷನ್ ಆದರೆ ನಮಗೆ ಕನ್ಫರ್ಮೇಷನ್ ಆಗುತ್ತೆ ಏನು, ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ ಅಂತ.
ಓಕೆ, ಸೊ ಇದನ್ನೇ ನಾವು ಬನ್ನಿ ಮತ್ತೆ ಲ್ಯಾಬ್ಗೆ ಹೋಗಿ ಮಾಡೋಣ. ಸೊ ನೋಡಿ, ಟೆಸ್ಟ್ ಟ್ಯೂಬಲ್ಲಿ ನಾನು ಸೋಡಿಯಂ ಕಾರ್ಬೊನೇಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹಾಕಿದಾಗ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ. ಸೊ ಇದು ಯೂಟ್ಯೂಬಲ್ಲಿರೋ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಜೊತೆ ಮಿಕ್ಸ್ ಆಗ್ತಾ ಇದೆ. ಸೊ ಮಿಕ್ಸ್ ಆದರೆ ಏನಾಗಬೇಕು? ಮಿಲ್ಕಿ ಸಬ್ಸ್ಟೆನ್ಸ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಫಾರ್ಮ್ ಆಗಬೇಕು. ಸೊ ನೋಡಿ, ಅದೇ ಆಯಿತು. ಸೊ ಇದೇ ಇನ್ನು ಎಕ್ಸೆಸ್ CO2 ಬರ್ತಾ ಇದ್ರೆ ಏನಾಗುತ್ತೆ? ಕ್ಯಾಲ್ಶಿಯಂ ಬೈಕಾರ್ಬೊನೇಟ್ CaHCO3 ಟೇಕನ್ ಟ್ವೈಸ್ ಆದಾಗ ಮತ್ತೆ ಸೊಲ್ಯೂಷನ್ ಟ್ರಾನ್ಸ್ಪರೆಂಟ್ ಆಗಬೇಕು. ಸೊ ನೋಡಿ, ಅದೇ ಆಯಿತು ಮತ್ತೆ. ಸೊ ಈ ಎಕ್ಸ್ಪೆರಿಮೆಂಟ್ ಮಾಡಿ ನಾವು ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ಬೋದು. ಸೊ ಇವಾಗ ಬನ್ನಿ ಫೋರ್ತ್ ಟೈಪ್ ಆಫ್ ಕೆಮಿಕಲ್ ಪ್ರಾಪರ್ಟಿನ ನೋಡೋಣ. ಏನಿದು ಫೋರ್ತ್ ಟೈಪ್ ಆಫ್ ಕೆಮಿಕಲ್ ಪ್ರಾಪರ್ಟಿ? ರಿಯಾಕ್ಷನ್ ಆಫ್ ಮೆಟಲ್ ಆಕ್ಸೈಡ್ಸ್ ವಿತ್ ಆ್ಯಸಿಡ್ಸ್. ಸೊ ಮೆಟಲ್ ಆಕ್ಸೈಡ್ಸ್ ಆ್ಯಸಿಡ್ಸ್ ಜೊತೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ? ಜನರಲ್ ರಿಯಾಕ್ಷನ್ ನೋಡಿ, ಮೆಟಲ್ ಆಕ್ಸೈಡ್ ಪ್ಲಸ್ ಆ್ಯಸಿಡ್ ಮಿಕ್ಸ್ ಮಾಡಿದಾಗ ಸಾಲ್ಟ್ ಆ್ಯಂಡ್ ವಾಟರ್, ಸಿಂಪಲ್ ಹಾಗೆ ಸಾಲ್ಟ್ ಆ್ಯಂಡ್ ವಾಟರ್ ಬರ್ತಾ ಇದೆ. ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನೋಡಿದಾಗಲೂ ಬೇಸ್ ಮತ್ತು ಆ್ಯಸಿಡ್ ಮಿಕ್ಸ್ ಮಾಡಿದಾಗ ಏನು ಸಿಗ್ತಾ ಇತ್ತು? ಸಾಲ್ಟ್ ಆ್ಯಂಡ್ ವಾಟರ್ ಸಿಕ್ತು. ಬಟ್ ಇಲ್ಲಿ ಮೆಟಲ್ ಆಕ್ಸೈಡ್ ಮಾಡಿದ್ರು ಏನು ಸಿಗ್ತಾ ಇದೆ? ಸಾಲ್ಟ್ ಆ್ಯಂಡ್ ವಾಟರ್. ಸೊ ಕನ್ಕ್ಲೂಷನ್ ಏನು? ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಓಕೆ, ಸೊ ನಾವು ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. CuO ಏನು? ಕಾಪರ್ ಆಕ್ಸೈಡ್ ಅಥವಾ ಕ್ಯೂಪ್ರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು 2HCl ಜೊತೆ ಮಿಕ್ಸ್ ಮಾಡಿದಾಗ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಮಿಕ್ಸ್ ಮಾಡಿದಾಗ ಏನು ಸಿಗುತ್ತೆ? CuCl2. ಸೊ ಕಾಪರ್ ಕ್ಲೋರೈಡ್ ಜೊತೆಗೆ H2O ವಾಟರ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ನು ಎಕ್ಸಸೈಸ್. ನಾನೇ ನಿಮಗೆಲ್ಲ ಸ್ಪೂನ್ ಫೀಡ್ ಮಾಡೋಕ್ಕಾಗಲ್ಲ, ನೀವೇ ಕಂಪ್ಲೀಟ್ ಮಾಡಿ. ಜಿಂಕ್ ಆಕ್ಸೈಡ್ ZnO ವಿತ್ H2SO4 ಸಲ್ಫ್ಯೂರಿಕ್ ಆ್ಯಸಿಡ್ ಮಿಕ್ಸ್ ಮಾಡಿದಾಗ ಏನು ಸಿಗಬೇಕು? ಆನ್ಸರ್ನ ಕಾಮೆಂಟ್ ಮಾಡಿ. ಸೊ ನೀವು ಎಕ್ಸಸೈಸ್ನ ಸಾಲ್ವ್ ಮಾಡಿದ್ರ? ಈಗ ಮತ್ತೆ ವಾಪಸ್ ಈ ರಿಯಾಕ್ಷನಿಗೆ ಬನ್ನಿ. CuO ಇದು ಯಾವ ಕಲರ್ ಇರುತ್ತೆ? ಇದು ಬ್ಲ್ಯಾಕ್ ಕಲರ್. ಓಕೆ, ಇದನ್ನೇ ನಾನು HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಮಿಕ್ಸ್ ಮಾಡಿದಾಗ ಏನು ಸಿಗಬೇಕು? CuCl2 ಕಾಪರ್ ಕ್ಲೋರೈಡ್ ಸಿಗಬೇಕು. ಇದು ಯಾವ ಕಲರು? ಗ್ರೀನ್ ಇನ್ ಕಲರ್. ಓಕೆ, ಸೊ ನಮಗೆ ಈ ಗ್ರೀನ್ ಕಲರ್ ಕಾಪರ್ ಕ್ಲೋರೈಡ್ ಬರಬೇಕು, ಜೊತೆಗೆ ವಾಟರ್. ಸೊ ಇದೇ ರಿಯಾಕ್ಷನ್ನ ಬನ್ನಿ ನಾವು ಲ್ಯಾಬ್ಗೆ ಹೋಗ್ಬಿಟ್ಟು ಮತ್ತೆ ನೋಡೋಣ. ಈಗ ಬನ್ನಿ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿನ ನೋಡೋಣ. ಏನು ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ? ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಬೇಸಿಸ್. ಸೊ ನಾನು ನಾನ್ ಮೆಟಾಲಿಕ್ ಆಕ್ಸೈಡ್ನ ತಗೊಂಡು ಬೇಸ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಏನು ಸಿಗುತ್ತೆ? ಸೊ ಬೇಸ್ ಪ್ಲಸ್ ನಾನ್ ಮೆಟಾಲಿಕ್ ಆಕ್ಸೈಡ್ ರಿಯಾಕ್ಟ್ ಆದಾಗ ಸಾಲ್ಟ್ ಆ್ಯಂಡ್ ವಾಟರ್ ಸಿಗುತ್ತೆ. ಸೊ ಸಾಲ್ಟ್ ಆ್ಯಂಡ್ ವಾಟರ್ ಸಿಗ್ತಾ ಇದೆ ಅಂದರೆ ನಮ್ಮ ಕನ್ಕ್ಲೂಷನ್ ಏನು? ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಯಾಕೆ? ಬೇಸ್ ಪ್ಲಸ್ ಆ್ಯಸಿಡ್ ರಿಯಾಕ್ಟ್ ಮಾಡಿದಾಗ ಸಾಲ್ಟ್ ಆ್ಯಂಡ್ ವಾಟರ್ ಸಿಗುತ್ತೆ. ಸೊ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್, ವೆರಾಸ್ ಮೆಟಾಲಿಕ್ ಆಕ್ಸೈಡ್ಸ್ ಮುಂಚೆ ನೋಡಿದ್ವಲ್ಲ, ದೇ ಆರ್ ಬೇಸಿಕ್ ಇನ್ ನೇಚರ್. ಸೊ ನಾಪ್ಕ ಇಟ್ಕೊಳ್ಳಿ, ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್. ಸೊ ಇದೇ ರಿಯಾಕ್ಷನ್ ಒಂದು ಎಕ್ಸಾಂಪಲ್ನ ನಾನು ನೋಡಿದ್ರೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟೇಕನ್ ಟ್ವೈಸ್ ಬೇಸ್ ವಿತ್ CO2 ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಅ ನಾನ್ ಮೆಟಾಲಿಕ್ ಆಕ್ಸೈಡ್ ರಿಯಾಕ್ಟ್ ಆದಾಗ ಏನು ಸಿಗ್ತಾ ಇದೆ? CaCO3 ಕ್ಯಾಲ್ಶಿಯಂ ಕಾರ್ಬೊನೇಟ್ ಸಾಲ್ಟ್ ಜೊತೆಗೆ H2O ವಾಟರ್. ಓಕೆ, ಸೊ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಇಸ್ ಅಸಿಡಿಕ್ ಅಂತ ನಾವು ಹೇಳ್ಬೋದು.